ಹಾಯ್ ಫ್ರೆಂಡ್ಸ್, ಎಲ್ರಿಗೆ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ತರಕಾರಿ ಖಾಲಿ ಆಗಿತ್ತು. ತರಕಾರಿ ಖಾಲಿ ಆಗಿದ್ದರಿಂದ ತರಕಾರಿ ತೊಗೊಂಬರೋಣ ಮಾರ್ಕೆಟ್ಗೆ ಹೋಗಿ ಅಂತ ಹೋದ್ವಿ. ಮತ್ತು ಹೆಂಗೆ ಗೊತ್ತಾ, ಇಲ್ಲಿ ಪ್ರತಿದಿನವೂ ಮಾರ್ಕೆಟ್ ನಡೀತಲೇ ಇರುತ್ತೆ. ಮಂಗಳವಾರ ಮಾತ್ರ ಸಂತೆ, ಬಟ್ ಅದು ಬಿಟ್ಟರೆ ತರಕಾರಿ ಮಾರ್ಕೆಟ್ ಮಾತ್ರ ಡೈಲಿನೇ ಇರುತ್ತೆ. ಪ್ರತಿದಿನವೂ ಇದೇ ರೀತಿ ತರಕಾರಿ ಸಿಗುತ್ತೆ. ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮೂ ಕೂಡ ಈ ರೀತಿಯೇ ಸಿಗುತ್ತೆ. ಮತ್ತು ಮಂಗಳವಾರ ಸಂತೆ ಕುರಿ ಮತ್ತು ಇದು ಏನು ಕಾಳುಗಳೆಲ್ಲ ತರ್ತಾರಲ್ಲ, ಅದು ಬೇರೆ ಸಂತೆ ಬರುತ್ತೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ತರಕಾರಿ ಮಾರ್ಕೆಟು, ಹಂಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಬಂದಾದಮೇಲೆ ತರಕಾರಿ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗೈತೆ. ತುಂಬ ಅಂದರೆ ತುಂಬಾ ಫ್ರೆಶ್ ಆಗೈತೆ ತರಕಾರಿ. ಏನು ಗೊತ್ತಾ, ನಾನು ಬರೀ ತರಕಾರಿಗಳ್ನೇ ಹಿಡಿತಾ ಹೋಗಿದ್ದೀನಿ. ಎಲ್ಲೆಲ್ಲಿ ತರಕಾರಿ ಕಾಣಿಸುತ್ತೆ ನೋಡಿ, ಅದನ್ನೆಲ್ಲ ತರಕಾರಿ ಎಲ್ಲ ಹಿಡಿತಾ ಹೋಗಿದ್ದೀನಿ. ನೋಡಿ ಪಾಪ ಸ್ವೆಟರ್ ಹಾಕೊಂಡು ಬಂದಿರೋರು ಇದ್ದಾರೆ. ಎಷ್ಟೊತ್ತಾಗಿದೆಯಾ ಬಂದು ಕೂತ್ಕೊಂಡು ಇವ್ರುಗಳೆಲ್ಲ ಮಾರಲಿಕ್ಕೆ ಬಂದು ಕೂತಿದ್ದಾರೆ. ಚಳಿ, ಸಖತ್ತು ಚಳಿ. ನಾವು ಹೊರಗಡೆ ಹೋಗ್ಲಿಕ್ಕೆ ಚಳಿ ಅಂತೀವಿ, ಬಟ್ ಕೂತ್ಕೊಂಡು ಎಷ್ಟೊತ್ತಾಗಿದೆಯಾ ನೋಡಿ ಪಾಪ. ನನಗೆ ಹುಳ್ಳಿಕಾಯಿ, ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟು ಮತ್ತು ಟೊಮೊಟೊ ಬೇಕಿತ್ತು, ಹಂಗಾಗಿ ಸೌತೆಕಾಯಿ ಕೂಡ ಬೇಕಿತ್ತು, ಹಂಗಾಗಿ ತೊಗೊಳೋಣ ಅಂತ ಹೇಳಿ ಬಂದಿದ್ವಿ. ಮತ್ತೇನು ಗೊತ್ತಾ ನೋಡಿ, ಅಪ್ಪ ಎಲ್ಲ ಪಾಪ ಎಷ್ಟು ಬ್ಯುಸಿ ಅಂದರೆ ಬ್ಯುಸಿ ಇರುತ್ತೆ. ಬೆಳಗ್ಗೆ ಟೈಮ್ ಅಂದರೆ ಸಖತ್ತು ಬ್ಯುಸಿ ಇರುತ್ತೆ. ಪಾಪ ಕೈ ಆಡ್ಸೋಕ್ಕೂ ಟೈಮ್ ಇರಲ್ಲ ಅವ್ರುಗಳ್ಗೆ ಅಂತಲೇ ಹೇಳ್ತೀನಿ. ಅವ್ರು ಅಲ್ಲಿ ಕೇಳ್ತಿರ್ತಾರೆ, ಇವ್ರು ಅಲ್ಲಿ ಕೇಳ್ತಿರ್ತಾರೆ. ಇಲ್ಲಾಂದರೆ ಗಿರಾಕಿಗಳು ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ, ಕಸ್ಟಮರ್ಸು. ಹಂಗಾಗಿ ಪಾಪ ನೋಡ್ತಾನೇ ಇರಬೇಕು ಯಾರು ಬರ್ತಾರಪ್ಪ. ಮತ್ತು ಅವ್ರು ಬಂದಾಗ ತಕ್ಷಣಕ್ಕೆ ಕೊಟ್ಬಿಡಬೇಕು, ಇಲ್ಲಾಂದರೆ ಬೇಜಾರಾಗಿ ಹೋಗೋರು ಕೂಡ ಇರ್ತಾರೆ. ನೋಡಿ ಎಷ್ಟೆಷ್ಟು ಬೇಗ ಪಾಪ ಅಣ್ಣ ಬೇಗ ಹಾಕ್ತಿದ್ದಾರೆ ಕ್ಯಾರೆಟು ಎಲ್ಲ. ತೂಕ ಮಾಡಿ ಬೇಗ ಹಾಕ್ತಿರ್ಬೇಕು. ಒಬ್ಬರಂದರೆ ಕೆಲಸನೇ ಮಾಡೋಕ್ಕಾಗಲ್ಲ. ಅಂದರೆ ಒಬ್ಬರಿದ್ರೂ ಕೂಡ ಫಾಸ್ಟಾಗಿ ಕೆಲಸ ಮಾಡೋರಾಗಿರಬೇಕು. ತುಂಬ ಸ್ಲೋ ಅಂದರೆ ಲೇಟ್ ಆದರೆ ತಿರ್ಗಾ ನಿಂತ್ಕೊಳಲ್ಲ, ಇನ್ನೊಂದು ಅಂಗಡಿ ತಕ್ಕ ಹೋಗ್ತಾರೆ ಅನ್ನೋ ಭಯ ಕೂಡ ಅವರಲ್ಲಿ ಕಾಡ್ತಿರುತ್ತೆ. ಈ ಥರ ಅಂದರೆ ತಗೊಂಡಿರೋದನ್ನೆಲ್ಲ ಖಾಲಿ ಮಾಡಲಿಲ್ಲ ಅಂದರೆ ಟೆನ್ಷನ್ ಇರುತ್ತೆ. ಬಟ್ ಮಧ್ಯವರ್ತಿಗಳು ಅಂದರೆ ತಗೊಂಡಿದ್ದನ್ನ ತರಕಾರಿನ ಖಾಲಿ ಮಾಡಲಿಲ್ವಲ್ಲಪ್ಪ, ಎಷ್ಟು ದುಡ್ಡು ಕೊಟ್ಟೆ ಅನ್ನೋ ಭಯ ಕೂಡ ಅವರಲ್ಲಿರುತ್ತೆ. ನೋಡಿ, ವಿಡಿಯೋ ಮಾಡೋಣ ಅಂತ ನೋಡ್ತಿದ್ರು ಪಾಪ ಅಣ್ಣಂಗೆ ಬ್ಯುಸಿ ಅಂದರೆ ಬ್ಯುಸಿ. ಹಂಗೆ ಒಂದೆರಡು ಮಾತಾಡ್ಸಿದ್ರು ಅಷ್ಟೇ. ಹಳ್ಳಿಗಳಿಂದ ರೈತರು ತರಕಾರಿ ತೊಗೊಂಬರ್ತಾರಲ್ಲ, ಅವರು ಮೇ ಬಿ ಬೆಳಗಿನ ಜಾವ 2 ಗಂಟೆಗೆ ಹೇಳ್ಬೇಕು ಅನಿಸುತ್ತೆ. ಸರಿ ಬಂದಾಗ ಈ ಅಣ್ಣ ಅಂಗಡಿ ಆ ಕಡೆ ಇಟ್ಕೊಂಡಿದ್ರು. ಯಾಕಣ್ಣ ಅಂಗಡಿ ಚೇಂಜ್ ಮಾಡಿದ್ದೀರಾ ಅಂದಿದ್ದಕ್ಕೆ ಹೇಳ್ತಾ ಇದ್ರು, ಅಂಗಡಿ ವ್ಯಾಪಾರ ಆಗಲ್ಲ ಅಂತ ಹೇಳಿ ಈ ಕಡೆ ಇಟ್ಕೊಂಡಿದ್ದೀನಿ ಅಂತ, ವಾಸ್ತು ಚೇಂಜ್ ಮಾಡಿದ್ದೀನಿ ಅಂತ. ಅದಕ್ಕೆ ಮಾತಾಡ್ತಾ ಇದ್ವಿ. ವಾಸ್ತು ಚೇಂಜ್ ಮಾಡಿದ್ಮೇಲೆ ಪರವಾಗಿಲ್ಲ ಅಂತಿದ್ರು. ಇನ್ನೊಬ್ರನ್ನು ಮಾತಾಡ್ಸಕ್ಕೆ ಬಂದಿದ್ದೀನಿ ನಾನು. ರೈತರು 2:30 2:30 ಬರ್ತಾರೆ. 3 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 3 ಗಂಟೆಯಿಂದ 8:30 ಮಾಡ್ತೀವಿ. ಡೈಲಿ ಕೊಡ್ಬೇಕು. ಡೈಲಿ ಮತ್ತು ನಿತ್ಯ ಹಣ ಇಲ್ಲಿ ಹೋದ್ಮೇಲೆ ಸಂಜೆ ಸಂಜೆ ನಿದ್ದೆ 8 ಗಂಟೆ ಮೇಲೆ ನಿದ್ದೆ ಮಲಿಕೊಳ್ಳೋದು. ಎವ್ರಿಡೇ ಇದೆ ವರ್ಕ್ ತುಂಬಾ ಕಷ್ಟ. ಹೌದೌದು. ಪರವಾಗಿಲ್ವಾ ನಿಮಗೆ? ಪರವಾಗಿಲ್ಲ. ಡೈಲಿ ನಿಮ್ಮ ಅರುಣ್ ಅಂತ ಅಣ್ಣ ಬಂದ್ಬಿಟ್ಟು ಅರುಣ್ ಅಂತ ಸಂತೆಪೇಟೆಯವರೇ. ಮಧ್ಯವರ್ತಿಗಳು ಅಂತಲೇ ಹೇಳ್ಬೋದು. ಅಂದರೆ ರೈತರಿಂದ ತರಕಾರಿಗಳನ್ನ ತಗೊಂಡು ಇವರು ಮಾರ್ತಾರೆ ನಮ್ಮಂಥವ್ರಿಗೆ. ನಾವು ತರಕಾರಿ ತಗೊಳಕ್ಕೆ ಹೋಗಿದ್ವಲ್ಲ ಅಂಥವ್ರಿಗೆ ಮಾರ್ತಾರೆ ಇವರು. ರೈತರುಗಳಿಗೆ ಕೊಟ್ಟಿರ್ತಾರಲ್ಲ ಆ ಬೆಲೆಗಿಂತ ಒಂದು ಸ್ವಲ್ಪ ಜಾಸ್ತಿ ಬೆಲೆ ಇಟ್ಕೊಂಡು ಮಾರ್ತಾರೆ. ಬಟ್ ರೈತರಿಗೆ ಏನು ಸಿಗ್ದಂಗಾಯಿತು. ರೈತರು ಎಷ್ಟು ಕಷ್ಟಪಟ್ಕೊಂಡು ಕೆಲಸ ಮಾಡಿಕೊಂಡು ಅವರು ಏನೋ ಒಂದು ಬೆಳೆ ಅಥವಾ ಬೀಜ ಹಾಕಿದ್ದೀವಿ ಅಂದರೆ ಅದು ಸಸಿ ಆಗೋವರೆಗೂ, ಅದು ಕಾಯಿ ಆಗೋವರೆಗೂ ವೆಯ್ಟ್ ಮಾಡಿ, ಅದು ಹಣ್ಣಾಗೋವರೆಗೂ ವೆಯ್ಟ್ ಮಾಡಿ ಎಷ್ಟು ಕಷ್ಟ ಇರುತ್ತೆ. ಬಟ್ ರೈತರಿಗೆ ಸಿಗೋದು ಕಡಿಮೆ ಅಂತ ಹೇಳೋದಕ್ಕಿಂತ ಪಾಪ ಅವ್ರ ಶ್ರಮಕ್ಕೆ ಪ್ರತಿಫಲ ಕಡಿಮೆನೇ ಅಂತ ಹೇಳ್ಬೋದು.
ಎಷ್ಟು ಪಾಪ ಒಂದೊಂದು ಸರಿ ಕರೆಂಟ್ ಇರಲ್ಲ, ಒಂದೊಂದು ಸರಿ ನೀರಿರಲ್ಲ, ಬೋರಲ್ಲಿ ನೀರು ಬರಲ್ಲ ಅಥವಾ ಕರೆಂಟುಗಳೇ ಇರಲ್ಲ, ಮಳೆ ಬರಲ್ಲ ಒಂದೊಂದು ಸರಿ ಮಳೆ ಬಂದರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಮತ್ತು ಅದು ಬರೋದನ್ನೇ ಕಾಯ್ಕೊಂಡಿದ್ದು ಕರೆಂಟ್ನ ವೆಯ್ಟ್ ಮಾಡಿ ನೀರು ಹಾಯಿಸ್ಕೊಂಡು ಅದಕ್ಕೆಲ್ಲ ಕಳೆಗಳು ತಕ್ಕೊಂಡು ಅದರಲ್ಲಿ ಹಾಕಿದ ಬೀಜದಲ್ಲಿ ಕಳೆಗಳು ತಕ್ಕೊಂಡು ಮತ್ತು ಅದನ್ನೆಲ್ಲ ಔಷಧಿಗಳು ಹೊಡ್ಕೊಂಡು ನೀಟಾಗಿ ಅದಕ್ಕೆಲ್ಲ ಎಷ್ಟು ದುಡ್ಡು ಪಾಪ ಸುರಿದಿರ್ತಾರೆ ಅಥವಾ ಅವ್ರ ಶ್ರಮ ಎಷ್ಟಿರುತ್ತೆ ಪಾಪ ಅವರಿಗೆ ಸ್ವಲ್ಪ ಕಡಿಮೆನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಬೆಲೆ ಅವ್ರು ಅಂದ್ಕೊಂಡಂಗೆ ಒಂದೊಂದು ಸರಿ ಸಿಕ್ಕಿದ್ರು ಇನ್ನೊಂದೊಂದು ಸರಿ ಭಾಳಷ್ಟು ಸರಿನೇ ಸಿಗಲ್ಲ ಅಂತಲೇ ಹೇಳ್ಬೋದು. ಪಾಪ ಅವ್ರು ಎಕ್ಸ್ಪೆಕ್ಟ್ ಮಾಡಿದ ಬೆಲೆ ಸಿಗದಿಲ್ದಾಗ ಪಾಪ ಮನಸ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ. ಅವ್ರ ಹತ್ರ ಇರುತ್ತಾ ಇರಲ್ವಾ ಅಥವಾ ಸಾಲ ಮಾಡಿರ್ತಾರ ತಂದುಬಿಟ್ಟು ಹಾಕಿ ಬೆಳೆದಿರ್ತಾರೆ. ಇನ್ನೊಮ್ಮೆ ನೆಲದಲ್ಲಿ ಎಷ್ಟೋ ಜನ ಬಡವರು ಇರ್ತಾರೆ. ಅಂಥವ್ರು ಏನು ಮಾಡ್ತಾರಪ್ಪ ಅವರು ಅಂತಂದರೆ ಬೇರೆಯವ್ರ ಜಮೀನಲ್ಲಿ ಬೆಳೆದಿರ್ತಾರೆ. ಪಾಪ ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ಆದ್ರೂ 2:30ಗೆ ಎದ್ದು ತರಕಾರಿಗಳನ್ನೆಲ್ಲ ಒಂದಿನ ಮುಂಚೆನೇ ರೆಡಿ ಮಾಡಿಕೊಂಡು ಬೆಳೆದಿದ್ದನ್ನೆಲ್ಲ ತರಕಾರಿ ಕಿತ್ಕೊಂಡು ಒಂದಿನ ಮುಂಚೆನೇ ರೆಡಿ ಮಾಡಿಕೊಂಡು 2:30ಗೆ ಎದ್ದು ಮಾರ್ಕೆಟಿಗೆ ತಗೊಂಬಂದು ಹಾಕಿ ಮತ್ತು ಇವ್ರ ಹತ್ರ ಮಧ್ಯವರ್ತಿಗಳು ಇಂಥವ್ರು ಇರ್ತಾರಲ್ಲ ಅವ್ರ ಹತ್ರ ಅಮೌಂಟ್ ಇಸ್ಕೊಂಡು ಹೋಗ್ತಾರೆ. ಆದರೂ ಅವ್ರು ಹೋಗೋದು ಕೆಲವೊಂದು ಸರಿ ಮಧ್ಯವರ್ತಿಗಳು ಅಷ್ಟು ಆಗಲ್ಲ ಕೊಡಲ್ಲ ಅಂತಿರ್ತಾರೆ. ಇವ್ರು ರೈತರುಗಳು ಅಷ್ಟು ಆಗಲ್ಲ ಅಂತಿರ್ತಾರೆ. ಆವಾಗ ಎಷ್ಟೊತ್ತಾಗುತ್ತೆ, 9 ಗಂಟೆ 10 ಗಂಟೆನೇ ಆಗುತ್ತೆ. ಬಟ್ ಅವರು ಇಂಥವ್ರಿಗೆ ಕೊಟ್ಟೋದ್ರೆ ಇವ್ರಿಗೆ ಸ್ವಲ್ಪ ಲಾಭ ಆಗುತ್ತೆ. ಬಟ್ ಅವ್ರಿಗೆ ಏನು ಲಾಭ ಆಗುತ್ತೆ, ತುಂಬಾ ಕಷ್ಟ ಅಲ್ವಾ ಜೀವನ ಅನ್ನೋದು ಅಂತ ಒಂದು ಬೇಜಾರಾಯಿತು ನಮಗೂ ಕೂಡ. ಅದಕ್ಕೆ ಈ ವಿಡಿಯೋನ ಒಂದು ಸ್ವಲ್ಪ ಹೇಳೋಣ ಅಂತ ಹೇಳಿ ಹೇಳಿದೆ ಅಷ್ಟೇ. ಮಧ್ಯವರ್ತಿಗಳಿಗೆ ಏನು ಕಷ್ಟ ಇರಲ್ಲ ಅಂತ ಅಲ್ಲ, ಬಟ್ ಅವರಿಗೂ ಕಷ್ಟ ಇರುತ್ತೆ, ಅವರು ಕುತ್ಕೊಂಡು ಮಾರಬೇಕಲ್ವ. ಹಂಗಾಗಿ ಅವರಿಗೆ ಸ್ವಲ್ಪ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಸೌತೆಕಾಯಿ ನಿಂಬೆಹಣ್ಣು ತೊಗೊಳಕ್ಕೆ ಬಂದ್ವಿ ನಾವು. ಸೌತೆಕಾಯಿ ತೊಗೊಂಡ್ವಿ ಅಷ್ಟೇ, ನಿಂಬೆಹಣ್ಣು ಮನೇಲಿದ್ದಾವೆ ಅಂತ ಅಂದ್ಕೊಂಡು ಸೌತೆಕಾಯಿ ಅಷ್ಟೇ ತೊಗೊಂಡ್ವಿ. ಮತ್ತು ಇವ್ರು ಬಂದುಬಿಟ್ಟು ಸೌತೆಕಾಯಿ 10 ರೂಪಾಯಿಗೆ ಒಂದು ಅಂತ ಹೇಳಿದ್ರು. ನಾವು ತಗೊಂಡ್ವಿ 3 ತಗೊಂಡ್ಬಿಟ್ಟು ಕೊಟ್ಟರು ನಮ್ಮ ಮನೆಯವರು. ದುಡ್ಡು ಹೋಗ್ತಾ ಇದ್ದೀವಿ. ಮತ್ತು ಟೊಮೊಟೊ ತೊಗೊಂಡ್ಲೇ ಇಲ್ಲ ಅಲ್ಲಿ. ಟೊಮೊಟೊ ತೊಗೊಳೋಣ ಅಂತ ಹೇಳಿ ಅಣ್ಣಂಗೆ ದುಡ್ಡು ಕೊಟ್ಬಿಟ್ಟು ಮುಂದಕ್ಕೆ ಪಾಸ್ ಆದ್ವಿ ನಾವು. ಟೊಮೊಟೊ ಹತ್ರ ಬಂದ್ವಿ. ಮತ್ತು ಟೊಮೊಟೊ ಎಷ್ಟು ಚೆನ್ನಾಗಿದ್ವು ಅಂದರೆ ಸಕ್ಕತ್ತಾಗಿದ್ವು ಟೊಮೊಟೊ ಮಾತ್ರ. ಈ ಸತಿ ಆಪಲ್ ಥರ ಇದ್ವು ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ಸಖತ್ತು ಚೆನ್ನಾಗಿತ್ತು ತರಕಾರಿ ಮಾತ್ರ. ಹಂಗಾಗಿ ಇಲ್ಲೇ ತೊಗೊಂಡ್ಬಿಡೋಣ ಅಂತ ಹೇಳಿ ಬಂದ್ವಿ. ಅಣ್ಣ 10 ರೂಪಾಯಿಗೆ 1.5 kg ಅಂತ ಅಂದರು. ಪಾಪ ಕಡಿಮೆನೇ ಬೆಲೆ ಹೇಳ್ಬೇಕಂದ್ರೆ, ಟೊಮೊಟೊ ರೇಟ್ ಕಡಿಮೆನೇ ಆಗಿತ್ತು. ತಗೊಳ್ಳೋಣ ಟೊಮೊಟೊ ಅಂತ ಹೇಳಿ ತಗೊಳ್ತಾ ಇದ್ದೀವಿ. ಪಾಪ ನೋಡಿ ಎಷ್ಟೊಂದು ಇತ್ತಂದರೆ ತುಂಬಾ ಇತ್ತು ಟೊಮೊಟೊ. ಹಂಗಾಗಿ ಇಲ್ಲಿ ತಗೊಳ್ಳಿ ಅಂತ ಅಂದು ಸ್ವಲ್ಪ ಕಾಯಿ ಇರೋದು, ಸ್ವಲ್ಪ ಹಣ್ಣು ಅರ್ಧ ತೊಗೊಂಡೆ ನಾನು. ಏಕೆಂದರೆ ಕಾಯು ತಗೊಂಡ್ರೆ ಸ್ವಲ್ಪ ದಿನ ಇರುತ್ತೆ. ಫುಲ್ ಹಣ್ಣೆ ತೊಗೊಂಡ್ಬಿಟ್ರೆ ಬೇಗ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಟೊಮೊಟೊ ಕಾಯಿ ಮತ್ತು ಹಣ್ಣು ಎರಡನ್ನೂ ತೊಗೊಂಡೆ. ಬರೀ ಇದೇ ವ್ಯಾಪಾರನಾ? ಟೊಮೊಟೊ ಅಷ್ಟೇ ಮಾರ್ತೀರಾ? ಬೇರೆ ತರಕಾರಿ ಮಾರಲ್ವಾ? ಹೆಂಗೆ ತೊಗೊಂಬರ್ತೀರ ಅಣ್ಣ? ಮೂಟೆಗಟ್ಟಲೆ ಒಂದೇ ಆಗೋದು. ಎದ್ದು ಬಂದ್ಬಿಡ್ಬೇಕು. ಅಯ್ಯಪ್ಪ, ಅಷ್ಟೊತ್ತಿಗಾಲೇ ಬಂದಿರ್ತೈತೆ ಅಣ್ಣ ತರಕಾರಿ ಮಾರ್ಕೆಟ್ ಕಾಲೆ? ತುಮಕೂರಿಂದನಾ ಬರೋದು? ರೆಗ್ಯುಲರ್ ಕಸ್ಟಮರ್ ಇರ್ತಾರಲ್ವೇ? ರೆಗ್ಯುಲರ್ ಕಸ್ಟಮರ್ ಇರ್ತಾರಲ್ವ ರೈತರು ಅಂದಿದ್ದಕ್ಕೆ ಹ್ಞೂ ಅಂತ ಹೇಳಿದ್ರು. ಅವರಿಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ ಸ್ವಲ್ಪ ನಾಚಿಕೆನೇ. ಹಂಗಾಗಿ ಸ್ವಲ್ಪ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಹೇಳಿದ್ರು ಅಷ್ಟೇ. ಮತ್ತು ತರಕಾರಿ ತೊಗೊಂಡು ಮುಸ್ಕಿನ ಜೋಳ ಇತ್ತು ಇಲ್ಲಿ ಬರ್ತಾ. ಹಂಗಾಗಿ ಮುಸ್ಕಿನ ಜೋಳ ತಗೊಳ್ಳೋಣ. ನನ್ನ ಮಕ್ಕಳಿಗೆ ನಮಗಂದರೆ ತುಂಬಾ ಇಷ್ಟ ಮುಸ್ಕಿನ ಜೋಳ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಂಗಾಗಿ ಮುಸ್ಕಿನ ಜೋಳ ತಗೊಳ್ಳೋಣ, ಹಸಿ ಮುಸ್ಕಿನ ಜೋಳ ಅಂತ ಹೇಳಿ ಅಣ್ಣಂಗೆ ಕೇಳ್ತಾ ಇದ್ವಿ. 10 ರೂಪಾಯಿಗೆ ಒಂದು ಅಂದರು. ಹಂಗೆ ಮಾತಾಡ್ತಾ ತಗೊಳ್ತಾ ಇದ್ದೀವಿ. ಸರಿ ಬಂದಾಗ ಈ ಅಣ್ಣನ ಹತ್ರನೇ ತೊಗೊಂಡೋಗಿದ್ದು. ತುಂಬ ಎಳೆದಿತ್ತು, ಅದು ಬೇಯಿಸೋಕ್ಕೂ ಬರಲಿಲ್ಲ. ಹಂಗಾಗಿ ಎಳೆದು ಕೊಡಬೇಡ, ಬಲ್ತಿರೋದು ಕೊಡು ಅಂತ ಹೇಳ್ತಾಯಿದ್ರು. ತುಂಬ ಬಲ್ತಿದ್ದಾರು ಚೆನ್ನಾಗಿರಲ್ಲ, ಅದಕ್ಕೆ ಮೀಡಿಯಮ್ದು ಅಂದರೆ ಕರೆಕ್ಟಾಗಿ ಹದವಾಗಿರಬೇಕು, ಅದಕ್ಕೆ ಹೇಳ್ತಾಯಿದ್ರು ನಮ್ಮ ಮನೆಯವರು. ಕೂಡ ಮಾತಾಡಿಸ್ತಾ ಇದ್ದೀನಿ. ಏನಣ್ಣ? ಎಷ್ಟೊತ್ತಿಗೆ ಬರುತ್ತೆ ಅಣ್ಣ ಬೆಳಗ್ಗೆ ಟೈಮ್ ಆದರೆ? ಶ್ರೀರಂಗ ಮಂಡ್ಯನೊಬ್ಬ ತೋರಿಸ್ತಾನೆ. ಅದು ದಿನಬಿಟ್ಟು ದಿವಸ ಗಾಡಿ ಬೆಂಗಳೂರಿಗೆ ಹೋಗುತ್ತಲ್ಲ ಸಿಟಿ ಮಾರ್ಕೆಟ್ಗೆ, ಅವತ್ತು ತಾಂಬತ್ತಾರೆ ಶ್ರೀರಂಗ ಮಂಡ್ಯ ಅಂತ. ನೀವೇನು ಚೀಲಗಟ್ಟಲೆ ತಾಂಬ್ತೀರಾ? 4 ಚೀಲ 5 ಚೀಲ ತಾಂಬ್ತೀವಿ. ತಗೊಂಡು ಸಂಜೆವರೆಗೂ ವ್ಯಾಪಾರ ಮಾಡೋದು. ಎಷ್ಟೊತ್ತವರೆಗೂ ಇರ್ತೀರಾ ಅಣ್ಣ? ಸಾಯಂಕಾಲ 7
7 ಗಂಟೆವರೆಗೂ ಪರವಾಗಿಲ್ವ ಏನೇನೋ ವ್ಯಾಪಾರ ಆಗುತ್ತಣ್ಣ? ವ್ಯಾಪಾರ ಅಂದ್ರೆ ಪರವಾಗಿಲ್ಲ. ಚೀಲ್ದಾಗೆ ಪಾಪ ಅವ್ರಿಗೂ ಗೊತ್ತಾಗಲ್ಲ ಹೆಂಗೆ ಬರುತ್ತೆ ಅಂತಾನ. ಹ್ಞೂ. ಅವರು ನೇಟಲ್ಲಿ ತಿನ್ಕೊಂಬರೋದಲ್ಲ ಮಂಡಿಗೆ ಹೋಗೋದು. ತರಿಸ್ತಾರಲ್ಲ ತಮಿಳ್ನಾಡಿಂದ, ಚೀಲದಲ್ಲಿ ತರೋದ್ರಿಂದ ಅವರು ನೋಡಲ್ವಲ್ಲ ಒಂದೊಂದ್ಸರಿ ಮುಸ್ಕಿನ ಜೋಳಗಳು ಕೆಟ್ಟಿರ್ತವೆ ಅಂತ ಹೇಳ್ತಾ ಇದ್ರು. ಅಲ್ಲಿಂದ ಮನೆ ಕಡೆಗೆ ಹೊರಟಾದ್ಮೇಲೆ ಬರ್ತಾ ಅಂಗಡಿನಲ್ಲಿ ಹಾಲು ಮೊಸರು ತೊಗೊಂಡು ಬಂದ್ವಿ. ಕಾಲು ಲೀಟ್ರೆ ತೊಗೊಂಬರೋದು, ಹಂಗಾಗಿ ಫಸ್ಟು ವಾಶ್ ಮಾಡಿ ಎತ್ತಿಡ್ತಿದ್ದಾರೆ ನಮ್ಮ ಮನೆಯವರು. ಮತ್ತು ಹಾಲನ್ನು ಟೀ ಮಾಡೋಣ ಅಂತ ಹೇಳಿಬಿಟ್ಟು ಟೀ ಪಾತ್ರೆ ಒಳಗೆ ಹಾಕಿ ಸಕ್ಕರೆ ಮತ್ತು ಟೀ ಪುಡಿ 2 ಹಾಕಿ ಬೇಗ ನಮ್ಮ ಮನೆಯವ್ರು ಹೋಗ್ಬೇಕಿತ್ತಲ್ವ, ಹಂಗಾಗಿ ಬೇಗ ಮಾಡಿಕೊಡೋಣ ಅಂತ ಹೇಳ್ತಾ ಇದ್ದೆ. ಮಾಡಿಕೊಟ್ಟೆ. ಮತ್ತು ಟೀ ಹೆಂಗಿದೆ ಅಂತ ಹೇಳ್ತಾ ಇದ್ದೆ. ಸೂಪರಾಗಿದೆ ಅಂತ ಹೇಳ್ತಾ ಇದ್ರು. ನನ್ನ ಮಕ್ಕಳು ಇನ್ನೂ ಮಲ್ಕೊಂಡಿದ್ರು, ಹಂಗಾಗಿ ಒಂದು ಸ್ವಲ್ಪ ಮಾತಾಡ್ತಾ ಇದ್ವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.